Hello, my dear friends. You will get questions like form question tag for the following sentences. ಅಂದರೆ ಕೆಳಕಂಡ ವಾಕ್ಯಗಳಿಗೆ ಕ್ವಶನ್ ಟ್ಯಾಗ್ಗಳನ್ನು ಅಂದರೆ ಪ್ರಶ್ನಾರ್ಥಕ ಒಂದು ವಾಕ್ಯಗಳನ್ನು ಮಾಡಿರಿ ಅಂತ ಹೇಳಿ ನಿಮ್ಗೆ ಏನು ಕೊಡ್ತಾರೋ ಕ್ವಶನ್ಗಳನ್ನು ಕೊಡ್ತಾರೋ ನಿಮ್ಮ ಎಕ್ಸಾಮ್ದಾಗ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಮಾಡೋದನ್ನು ಎಂಬುದನ್ನು ಈ ವಿಡಿಯೋದಾಗ ನೋಡೋಣ. ಯಾವಂತೂ ತಲೆ ಇಟ್ಕೋರಿ, ನಾನು ಹೋದ ವಿಡಿಯೋದಾಗ ಹೇಳೀನಿ, ಈ ವಿಡಿಯೋದಾಗ ಹೇಳ್ತೀನಿ. ಸೆಂಟೆನ್ಸ ಪಾಸಿಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ಯಾವತ್ತೂ ನೆಗೆಟಿವ್ ಬರ್ತೈತಿ. ಸೆಂಟೆನ್ಸ ನೆಗೆಟಿವ್ ಇದ್ದರೆ ಕ್ವಶನ್ ಟ್ಯಾಗನ್ನ ಪಾಸಿಟಿವ್ ಮಾಡಬೇಕು. ಓಕೆ, ನಾಟ್ ಬೈದಪ್ಪ ಅಂದರೆ ಕ್ವಶನ್ ಟ್ಯಾಗ ಕೊಟ್ಟಂಥ ಸೆಂಟೆನ್ಸ ನೆಗೆಟಿವ್ ಅಂತ ತಗೋಬೇಕು. ಅವಾಗ ನೀವು ಕ್ವಶನ್ ಟ್ಯಾಗನ್ನು ಪಾಸಿಟಿವ್ ಆಗಿ ಮಾಡಬೇಕು. ನಾಟ್ ಬಂದಿರ್ಲಿಕ್ಕನ ಸೆಂಟೆನ್ಸ್ ವಿಲ್ ಬಿ ಇನ್ ಪಾಸಿಟಿವ್ ಇರ್ತೈತಿ. ಅವಾಗ ಏನು ಮಾಡ್ಲಿಕ್ಕೆ ನಾವು ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕಾಗತಿ. ಓಕೆ, ಈಗ ನೋಡೋಣ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗನ್ನು ಫಾರ್ಮ್ ಮಾಡೋದು ಅಂತ. ಫಾರ್ಮಿಂಗ್ ಕ್ವಶನ್ ಟ್ಯಾಗ್. ಒಂದೇ ನೋಡ್ರಿ, ಮಿಸ್ಟರ್ ಗೋವಿಂದ ಈಸ್ ಅ ಫಿಸಿಷಿಯನ್. ಮಿಸ್ಟರ್ ಗೋವಿಂದ ಈಸ್ ಅ ಫಿಸಿಷಿಯನ್ ಮೀನ್ಸ್ ಒಬ್ಬ ಡಾಕ್ಟರ್ ಇದ್ದಂಗ. ಓಕೆ, ಇಲ್ಲಿ ಐತಿ ಈಸ್ ಹೆಲ್ಪಿಂಗ್ ವರ್ಬ್ ಐತಿ, ಹೌದಾ. ಇಲ್ಲಿ ಗೋವಿಂದ ಅಂತಕ್ಕಂಥದ್ದು ಇಟ್ ಈಸ್ ಮಸ್ಕ್ಯುಲಿನ್ ಐತಿ, ಅಂದರೆ ಇಟ್ ಇಂಡಿಕೇಟ್ಸ್ ಮೇಲ್ ಜೆಂಡರನ್ನು ಸೂಚಿಸ್ತೈತಿ. ಮೇಲ್ ಜೆಂಡರನ್ನು ಸೂಚಿಸೋ ಮುಂದೆ ಯಾವಾಗಲೂ ಪ್ರೊನೌನನ್ನು ಏನು ಯೂಸ್ ಮಾಡಬೇಕಪ್ಪ ಅಂದ್ರೆ ಹಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಬೇಕು ಇನ್ಸ್ಟೆಡ್ ಆಫ್ ದಿ ನೌನ್. ಈ ನೌನ್ನ ಬದಲಿಗೆ ನಾವು ಹಿ ಅಂತಕ್ಕಂಥ ಪ್ರೊನೌನ್ ಯೂಸ್ ಮಾಡಬೇಕು. ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಐತಿ, ಇದು ನಾಟ್ ಬಂದಿಲ್ಲ. ಸೊ ದಿಸ್ ಸೆಂಟೆನ್ಸ್ ಈಸ್ ಅ ಪಾಸಿಟಿವ್ ಒನ್. ಇದು ಪಾಸಿಟಿವ್ ಸೆಂಟೆನ್ಸ್ ಐತಿ. ಈ ಪಾಸಿಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡೋ ಮುಂದೆ ನಾವಿಲ್ಲಿ ಈಸ್ ಆದಮೇಲೆ ನಾಟ್ ಹಚ್ಚಬೇಕು. ಈಸ್ ನಾಟ್ ಇದ್ದಿದ್ದನ್ನು ಅದು ನಾವು ಶಾರ್ಟ್ ಫಾರ್ಮ್ ನೆಗೆಟಿವ್ ಆಗಿ ಮಾಡ್ಕೋಬೇಕು. ಓಕೆ, ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರೊನೌನನ್ನು ಹಚ್ಚಬೇಕು. ಈ ನೌನದ ಬದಲಿಗೆ ಪ್ರೊನೌನನ್ನು ಹಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಬೇಕು. ಓಕೆ, ಇದರ ಆನ್ಸರ್ ಏನು ಮಾಡಿದಪ್ಪ ಅಂದ್ರೆ ಈಸಂಟ್ ಹಿ. ಈಸ್ ಅಂಟ್ ಹಿ ಯಾಕಪ್ಪ ಅಂದ್ರೆ ಇದು ಈಸ್ ಅಂಟ್, ಇದು ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಈಸ್ ನಾಟ್. ಈಸ್ ನಾಟ್ ದ ಶಾರ್ಟ್ ಫಾರ್ಮ್ ಈಸಂಟ್ ಆಗತ್ತೆ. ಇಲ್ಲಿ ಓಮಿಟ್ ಆಗಿರ್ತೈತಿ. ನಿಮ್ಗೆ ಲಾಸ್ಟ್ ವಿಡಿಯೋದ ನಾ ಹೇಳಿ ಹೌ ಟು ಮೇಕ್ ಶಾರ್ಟ್ ಫಾರ್ಮ್ ನೆಗೆಟಿವ್ಸ್ ಅಂತ, ಹೌದಾ. ಈ ರೀತಿ ಕೊಟ್ಟಾಗ ನಾವು ಶಾರ್ಟ್ ಫಾರ್ಮ್ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಅವು ನಡುವಿನ ಲೆಟರ್ಗಳು ಒಂದೊಂದು ಓಮಿಟ್ ಹಾಕವು. ಒಂದೊಂದು ಸಲ ಓಮಿಟ್ ಆಗೈತಿ, ಒಂದೊಂದು ಸಲ ಎರಡೆರಡು ಲೆಟರ್ಗಳು ಕೂಡ ಓಮಿಟ್ ಹಾಕವು. ನಿಮ್ಗೆ ಅದರ ಬದಲು ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಅದನ್ನು ನೀವು ಶಾರ್ಟ್ ಫಾರ್ಮ್ ನೆಗೆಟಿವ್ಸ್ಗಳನ್ನ ನೋಡ್ಕೋಬಹುದು. ಓಕೆ, ಇಲ್ಲಿ ಕ್ವಶನ್ ಏನು ಬರ್ತೈತಿ, ಈಸ್ ಹೆಲ್ಪಿಂಗ್ ವರ್ಬ್ ಬಿಡೋದು. ಇದು ಸೆಂಟೆನ್ಸ್ ಪಾಸಿಟಿವ್ ಐತಿ, ಆದ್ದರಿಂದ ನಾವು ಇದನ್ನು ಕ್ವಶನ್ ಟ್ಯಾಗ ನೆಗೆಟಿವ್ ಮಾಡ್ಕೋಬೇಕು. ಆದ್ದರಿಂದ ನಾಟ್ ಹಚ್ಚೈತಿ. ಈಸ್ ನಾಟ್ ದ ಶಾರ್ಟ್ ಫಾರ್ಮ್ ಈಸಂಟ್ ಆತು. ಹಿ ಅಂತಕ್ಕಂಥ ಪ್ರೊನೌನನ್ನು ಈ ಗೋವಿಂದ ಅಂತಕ್ಕಂಥ ನೌನದ ಬದಲಿಗೆ ನಾವು ಯೂಸ್ ಮಾಡಿವು. ಯಾಕಪ್ಪ ಅಂದರೆ ಗೋವಿಂದ ಇಸ್ ದ ನೇಮ್ ಆಫ್ ಅ ಪರ್ಸನ್, ಹೌದಾ. ಆದ್ದರಿಂದ ಇವೊಬ್ಬ ಮಸ್ಕುಲಿನ್ ಜೆಂಡರ್ನ ಸೂಚಿಸ್ತೈತಿದ, ಪುರುಷ ವ್ಯಕ್ತಿಯನ್ನು ಸೂಚಿಸುವುದರಿಂದ ನಾವಿಲ್ಲಿ ಹಿ ಅಂತಕ್ಕಂಥ ಪ್ರೊನೌನನ್ನು ಈ ಒಂದು ನೌನದ ಬದಲಿಗೆ ಯೂಸ್ ಮಾಡೈತಿ. ಈಸಂಟ್ ಹಿ ಅಂದರೆ ಮಿಸ್ಟರ್ ಗೋವಿಂದ ಈಸ್ ಎ ಫಿಸಿಷಿಯನ್. ಮಿಸ್ಟರ್ ಗೋವಿಂದ ಏನದಾನೊಬ್ಬ ಡಾಕ್ಟರ್ ಅದಾನೋ, ವೈದ್ಯ ಅದಾನೋ ಅನ್ನೋದ್ರ ಇದು ಪಾಸಿಟಿವ್ ಸೆಂಟೆನ್ಸ್ಗೆ ನಾವು ಈಸಂಟ್ ಹಿ ಕ್ವಶನ್ ಕೇಳಿದ್ರೆ ಅವನು ಇಲ್ಲವೇ ಅಂತ ಕೇಳಿದಾಗ ಆನ್ಸರ್ ಏನು ಬರ್ತೈತಿ, ಹಿ ಈಸ್ ಅಂತ ಆನ್ಸರ್ ಬರ್ತೈತಿ. ಈ ರೀತಿಯಾಗಿ ಅಪೋಸಿಟ್ ಆಗಿ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತಿ. ದಿಸ್ ಈಸ್ ಫಸ್ಟ್ ಒನ್. ನಾ ಸೆಕೆಂಡ್ ನೋಡ್ರಿ, ಸ್ಟೂಡೆಂಟ್ಸ್ ಆರ್ waiting for the teacher. ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ದಿ ಟೀಚರ್ ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ, ಒಬ್ಬ ಶಿಕ್ಷಕನಿಗಾಗಿ ಅಥವಾ ಶಿಕ್ಷಕಿಗಾಗಿ ಅವರು ವೇಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ದಾರಿ ಕಾಯ್ತಾ ಇದ್ದಾರೆ. ಇದು ಆರ್ ವೇಟಿಂಗ್, ಇಲ್ಲಿ ING ಬಂತಿ, ಇದು ಪಾರ್ಟಿಸಿಪಲ್ ಐತಿ. ಆದರೆ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಇದು ಸೆಂಟೆನ್ಸ್ ಐತಿ. ಆದರೂ ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಐತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಐತಿ ಮತ್ತು ಪಾಸಿಟಿವ್ ಸೆಂಟೆನ್ಸ್ ಐತಿ. ನಾವು ಇಲ್ಲಿ ಕ್ವಶನ್ ಟ್ಯಾಗನ್ನು ಕೂಡ ನೆಗೆಟಿವ್ ಮಾಡ್ಕೋಬೇಕು. ಅದರಲ್ಲಿ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು
ಪ್ಲೂರಲ್ ಫಾರ್ಮ್ ಐತಿ. ಸ್ಟೂಡೆಂಟ್ಸ್ ಅಂದರೆ ಇದು ಒಬ್ಬ ವಿದ್ಯಾರ್ಥಿಗಳನ್ನ ಸೂಚಿಸುವುದರಿಂದ ನಾವಿಲ್ಲಿ ಈ ಸ್ಟೂಡೆಂಟ್ಸ್ ಅಂತಕ್ಕಂಥದ್ರ ಬದಲಿಗೆ ನಾವಿಲ್ಲಿ ದೇ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಬೇಕಾಗತಿ. ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬನ್ನ ಹೆಂಗಿದೆ ಬರ್ಕೋರಿ. ಆಮೇಲೆ ಯಾಕಪ್ಪ ಅಂದ್ರೆ ಇಲ್ಲಿ ಪ್ಲೂರಲ್ ಐತಿ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ತೊಗೊಂಡಿವು. ಇದು ಪಾಸಿಟಿವ್ ಸೆಂಟೆನ್ಸ್ ಐತಿ, ಅದನ್ನು ನಾವು ಕ್ವಶನ್ ಟ್ಯಾಗ್ನ ನೆಗೆಟಿವ್ ಮಾಡಬೇಕು. ಇಲ್ಲಿ ಆರ್ ತೊಗೊಂಡು ಆರಂಟ, ಇಲ್ಲಿ ಆರಂಟ ಹಚ್ಚಬೇಕು. ಇಲ್ಲಿ ಓ ಒಮಿಟ್ ಆಗತಿ. ಆರಂಟ್ ಮೀನ್ಸ್ ಆರ್ ಪ್ಲಸ್ ನಾಟ್. ಇಲ್ಲಿ ಓ ಒಮಿಟ್ ಆಯ್ತು. ಆರಂಟ್ ಸ್ಟೂಡೆಂಟ್ಸ್ ಬದಲಿಗೆ ನಾವಿಲ್ಲಿ ದೇ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಬೇಕು. ಆಮೇಲೆ ಕ್ವಶನ್ ಟ್ಯಾಗ್ ಇಡಬೇಕು. ಓಕೆ, ಆರಂಟ್ ದೇ ಅಂದರೆ ಅವರು ದಾರಿ ಕಾಯ್ತಾ ಇಲ್ಲವೇ ಅಂತ ಕ್ವಶನ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ, ದೇ ಆರ್ ವೇಟಿಂಗ್ ಫಾರ್ ದಿ ಟೀಚರ್. ಓಕೆ, ಇಲ್ಲಿ ನಾವು ಸ್ಟೂಡೆಂಟ್ಸ್ ಬದಲಿಗೆ ಪ್ಲೂರಲ್ ಪ್ರೊನೌನ ದೇ ಅಂತಕ್ಕಂಥ ಯೂಸ್ ಮಾಡಿವು. ಇದು ಪಾಸಿಟಿವ್ ಸೆಂಟೆನ್ಸ್ ಐತಿ, ಅದರಿಂದ ನೆಗೆಟಿವ್ ಸೆಂಟೆನ್ಸ್ ಮಾಡಿವು. ಥರ್ಡ್ ಒನ್, ಡಾಕ್ಟರ್ ಎಸ್ Radhakrishnan was a great philosopher. Dr. S. Radhakrishnan was a great philosopher. ರಾಧಾಕೃಷ್ಣನ್ ಏನಿದ್ರು ಒಬ್ಬ ಪ್ರಸಿದ್ಧ ತತ್ವಜ್ಞಾನಿ ಆಗಿದ್ದನು. ವಾಸ್ ಮಹತಿ ಇದು ಅದು ಪಾಸ್ಟ್ ಟೆನ್ಸನ್ನು ಸೂಚಿಸ್ತೈತಿ. ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಐತಿ, ಇದನ್ನು ಕೂಡ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಕೋಬೇಕು. ಡಾಕ್ಟರ್ ರಾಧಾಕೃಷ್ಣನ್ ಇಸ್ ಅ ನೇಮ್ ಆಫ್ ಅ ಮೇಲ್ ಪರ್ಸನ್. ಇದು ಕೂಡ ಮಸ್ಕ್ಯುಲಿನ್ ಜೆಂಡರನ್ನು ಸೂಚಿಸ್ತೈತಿ. ಅದನ್ನು ನಾವಿಲ್ಲಿ ಈ ನೌನ ಬದಲಿಗೆ ನಾವು ಹಿ ಅಂತಕ್ಕಂಥ ಪ್ರೊನೌನ್ ಯೂಸ್ ಮಾಡಬೇಕು. ಆದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತಿ ಫಾಸ್ಟ್ ಒಳಗೆ ಐತಿ. ಫಸ್ಟ್ ನಾವು ಫಾಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ಕೊಂಡು ವಾಸ್, ಆಮೇಲೆ ಇಲ್ಲಿ ಕೂಡ ಎನ್ ಅಪೋಸ್ಟ್ರೋಫ್ ಟಿ ಅನ್ನು ಬಳಸಬೇಕು. ಇದು ಕೂಡ ನಾವು ನೆಗೆಟಿವ್ ಮಾಡತ್ತೀವಿ. ಕ್ವಶನ್ ಟ್ಯಾಗ ವಾಸ್ ಪ್ಲಸ್ ನಾಟ್ ಅದ ಶಾರ್ಟ್ ಫಾರ್ಮ್ ತೊಗೊಂಡಿನಲ್ಲಿ ವಾಸಂಟ್. ಆಮೇಲೆ ಈ ಒಂದು ನೌನ್ ರಾಧಾಕೃಷ್ಣನ ಬದಲಿಗೆ ನಾವು ಪ್ರೊನೌನ್ ಹಿ ಅಂತಕ್ಕಂಥ ಪ್ರೊನೌನ್ನ ಯೂಸ್ ಮಾಡಿ ಆಮೇಲೆ ಕ್ವಶನ್ ಇಟ್ಕೋಬೇಕು. ಓಕೆ, ಯಾಕಂದ್ರೆ ಇಲ್ಲಿ ಸೆಂಟೆನ್ಸ ಪಾಸ್ಟ್ ಒಳಗೈತಿ, ವಾಸ್ ಹೆಲ್ಪಿಂಗ್ ವರ್ಬ್ ಐತಿ. ಆದ್ದರಿಂದ ಇದು ಸೆಂಟೆನ್ಸ್ ಪಾಸಿಟಿವ್ ಇದ್ದಿದ್ದರಿಂದ ಕ್ವಶನ್ ಟ್ಯಾಗ ನೆಗೆಟಿವ್ ಮಾಡ್ಕೋಬೇಕು. ಆದ್ದರಿಂದ ಹೆಲ್ಪಿಂಗ್ ವರ್ಬ್ ಹೆಂಗಿದೆ ಇಟ್ಕೊಳ್ದು, ಅದಕ್ಕೆ ನೆಗೆಟಿವ್ ಮಾಡೋ ಮುಂದೆ ನಾಟನ್ನು ಆ್ಯಡ್ ಮಾಡ್ಕೋಬೇಕು. ಈ ವಾಸ್ ಪ್ಲಸ್ ನಾಟ್ ಅದ ಶಾರ್ಟ್ ಫಾರ್ಮ್ ವಾಸಂಟ್ ಆಗತಿ. ಆಮೇಲೆ ಈ ಒಂದು ರಾಧಾಕೃಷ್ಣನ್ ಅಂತಕ್ಕಂಥ ನೌನದ ಬದಲಿಗೆ ನಾವು ಹಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಿವು. ಸೊ ಹಿಯರ್ ದಿ ಕ್ವಶನ್ ಟ್ಯಾಗ್ ಈಸ್ ವಾಸಂಟ್ ಹಿ. ಅವನು ಇದ್ದಿರಲಿಲ್ಲವೇ. ಹೌದಾ, ಆನ್ಸರ್ ಏನು ಬಡ್ತಿ, ಹಿ ವಾಸ್ ಅ ಫಿಲಾಸಫರ್. ಓಕೆ, ಫೋರ್ತ್ ಒನ್, ಐ ಆಮ್ fond of reading. I am fond of reading. Fond of means very loving, ಅಂದ್ರೆ ವೆರಿ ಲೈಕಿಂಗ್. ವಿಶಿಂಗ್ ಅಂದರೆ ನನಗೆ ರೀಡಿಂಗ್ ಕುರಿತು ಬಹಳ ಒಂದು ಆಸಕ್ತಿ ಐತಿ, ಬಹಳ ಒಂದು ಉತ್ಸಾಹ ಐತಿ ಅನ್ನಂಗೆ. ಐ ಆಮ್ ಫಾಂಡ್ ಆಫ್ ರೀಡಿಂಗ್. ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಐತಿ, ಇದನ್ನ ನೆಗೆಟಿವ್ ಮಾಡ್ಕೋಬೇಕು. ಇಲ್ಲಿ ಆ್ಯಮ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಐತಿ. ಆ್ಯಮ್ ನಂತರ ನಾಟ್ ಹಚ್ಚಬೇಕು. ಆಮೇಲೆ ಐ ಪ್ರೊನೌನನ್ನು ಬರ್ತಿ. ಇದು ಕೂಡ ಐ ಏನಿದೆ ಪ್ರೊನೌನ್ ಐತಿ. ಪ್ರೊನೌನ್ ಐತಪ್ಪ ಅಂದ್ರೆ ಪ್ರೊನೌನ್ ಇಡಬೇಕು. ಇನ್ ಕೇಸ್ ಅಲ್ಲಿ ಏನಾರ ನೌನ್ ಇತ್ತಪ್ಪ ಅಂದ್ರೆ ಆ ಒಂದು ನೌನ್ ಬದಲಿಗೆ ಪ್ರೊನೌನನ್ನು ಯೂಸ್ ಮಾಡಬೇಕು. ಆ್ಯಮ್ ಇಲ್ಲಿ ಎನ್ ಅಪೋಸ್ಟ್ರೋಫ್ ಟಿ ಬರ್ತಿ. ಯಾಕಪ್ಪ ಅಂದ್ರೆ ಇದು ಶಾರ್ಟ್ ಫಾರ್ಮ್ ಆಫ್ ಆ್ಯಮ್ ನಾಟ್. ಆ್ಯಮ್ ನಾಟ್ ಐ. ಯಾಕಂದ್ರೆ ಇದು ಪ್ರೊನೌನ್ ಐತಿಲಿ. ಪ್ರೊನೌನ್ ಇತ್ತಪ್ಪ ಅಂದ್ರೆ ಹೆಂಗಿದ್ದಂಗೆ ಪ್ರೊನೌನ್ ಇಡಬೇಕು. ಅಕಸ್ಮಾತ್ ನೌನ್ ಇತ್ತಪ್ಪ ಅಂದ್ರೆ ಆ ನೌನ್ ಸ್ಥಾನದಾಗ ಅದು ಮಸ್ಕ್ಯುಲಿನ್ ಜೆಂಡರ್ ಇತ್ತಪ್ಪ ಅಂದ್ರೆ ಹಿ ಯೂಸ್ ಮಾಡಬೇಕು. ಮತ್ತು ಫೆಮಿನೈನ್ ಇತ್ತಪ್ಪ ಅಂದ್ರೆ ಸಿ ಯೂಸ್ ಮಾಡಬೇಕು. ಪ್ಲೂರಲ್ ಇತ್ತಪ್ಪ ಅದರಲ್ಲಿ ದೇ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕಾಕತಿ. ಓಕೆ, ನೋಡ್ರಿ, ಇದು ಆ್ಯಮಂಟ್ ಆತು. ಇದು ಶಾರ್ಟ್ ಫಾರ್ಮ್ ಆಫ್ ಆ್ಯಮ್ ಪ್ಲಸ್ ನಾಟ್. ಆಮೇಲೆ ಆಯ ಪ್ರೊನೌನ್ ಹೆಂಗಿದ್ದಂಗೆ ಇಟ್ಟಿವು. ಆ್ಯಮಂಟ್ ಐ, ನಾನಿಲ್ಲವೇ ಅಂತ ಕ್ವಶನ್ ಕೇಳ ಆನ್ಸರ್ ಏನು ಬರುತ್ತೆ, ಐ ಆಮ್ ಫಾಂಡ್ ಆಫ್ ರೀಡಿಂಗ್. ನನಗೆ ಓದುವಿಕೆಯ ಕುರಿತು ಬಹಳ ಆಸಕ್ತಿ ಐತಿ, ಬಹಳ ಪ್ರೀತಿ ಐತಿ ಅಂತ ಇದು ಅರ್ಥ ಕೊಡ್ತದೆ. ಫಿಫ್ತ್ ಒನ್, ಕುಸುಮ ವಿಲ್ ಡಾನ್ಸ್
ಇನ್ ದಿ ಟೌನ್ ಹಾಲ್ ಟುಮಾರೋ. ಕುಸುಮಾ ವಿಲ್ ಡಾನ್ಸ್ ಇನ್ ದಿ ಟೌನ್ ಹಾಲ್ ಟುಮಾರೋ. ಇಲ್ಲಿ ವಿಲ್ ಬಂತಿ, ವಿಲ್ ಬತ್ತಪ್ಪ ಅಂದ್ರೆ ಅದು ಫ್ಯೂಚರ್ ಟೆನ್ಸನ್ನು ಸೂಚಿಸ್ತೈತಿ. ಓಕೆ, ಕುಸುಮಾ ವಿಲ್ ಡಾನ್ಸ್ ಇನ್ ದಿ ಟೌನ್ ಹಾಲ್ ಟುಮಾರೋ. ಓಕೆ, ಕುಸುಮಾ ಏನು ಮಾಡ್ದಪ್ಪ ನಾಳೆ, ಟುಮಾರೋ ಮೀನ್ಸ್ ಆಫ್ಟರ್ ದಿ ಪ್ರೆಸೆಂಟ್ ಡೇ. ಓಕೆ, ನಾಳೆ ಏನು ಮಾಡ್ತಾರೋ ಟೌನ್ ಹಾಲ್ದಾಗ, ಅಂದರೆ ಒಂದು ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಹಾಲ್ ಅಂದರೆ ಒಂದು ಸಭಾಂಗಣದಲ್ಲಿ ಏನು ಮಾಡ್ತಾಕಿ ಡ್ಯಾನ್ಸ್ ಮಾಡುವಳು ಡ್ಯಾನ್ಸ್ ಮಾಡುವಳು ಅಂತ ಅರ್ಥ ಕೊಡ್ತಿ ಫ್ಯೂಚರ್ ಟೆನ್ಸ್. ಇಲ್ಲಿ ನಾವು ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಐತಿ, ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು. ಇಲ್ಲ ವಿಲ್ ಐತಿ, ವಿಲ್ಕ್ಕೆ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಾಟನ್ನು ಆ್ಯಡ್ ಮಾಡಬೇಕಾಗತಿ. ವಿಲ್ ಪ್ಲಸ್ ನಾಟ್. ಹೌದಾ, ವಿಲ್ ಇದು ಹೆಲ್ಪಿಂಗ್ ವರ್ಬ್, ನಾಟ್ ಅಂತಕ್ಕಂಥದ್ದು ನೆಗೆಟಿವ್ ಸೆಂಟೆನ್ಸ್ ಕ್ವಶನ್ ಟ್ಯಾಗ್ ಮಾಡಕ್ಕೆ ನಾವು ನಾಟ್ ಯೂಸ್ ಮಾಡಿವು. ಇಲ್ಲಿ ILL ಒಮಿಟ್ಟಾಗಿ ಅದ್ರ ಜಾಗದಾಗ ಓ ಬರ್ತಿ, ಇಲ್ಲಿ ಅಂಕ್ರಿ ಓ ಒಮಿಟ್ಟಾಗಿ N'(T) ಬರ್ತಿ. ವಿಲ್ ನಾಟ್ ಅದ ಶಾರ್ಟ್ ಫಾರ್ಮ್ ಏನಾಗತಿ ಓಂಟ್ ಆಗತಿ. ಆಮೇಲೆ ಕುಸುಮಾ ಮೀನ್ಸ್ ಈಸ್ ಅ ಫೆಮಿನೈನ್ ಜೆಂಡರ್ ಐತಿ, ಇದು ಸ್ತ್ರೀಲಿಂಗ ಸೂಚಿಸ್ತೈತಿ. ಆದರೆ ನಮಗೆ ಇನ್ಸ್ಟೆಡ್ ಆಫ್ ಕುಸುಮಾ ನೌನ್, ಇದು ಈ ಒಂದು ಕುಸುಮಾ ಅಂತಕ್ಕಂಥ ನೌನದ ಬದಲಿಗೆ ನಾವಿಲ್ಲಿ ಸಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಬೇಕಾಗತಿ. ಆಮೇಲೆ ಕ್ವಶನ್ ಮಾರ್ಕ್ ಇಡಬೇಕು. ಓಂಟ್ ಸಿ, ವಿಲ್ ನಾಟ್ ಬದಲಿಗೆ ನಾವು ಶಾರ್ಟ್ ಫಾರ್ಮ ಓಂಟ್ ಯೂಸ್ ಮಾಡಿದ್ವು. ಆಮೇಲೆ ಕುಸುಮಾ ಅಂತಕ್ಕಂಥ ನೌನ್ ಬದಲಿಗೆ ಸಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಿದ್ವು. ಓಂಟ್ ಸಿ ಅಂದರೆ ಆಕೆ ಡ್ಯಾನ್ಸ್ ಮಾಡುವುದಿಲ್ಲವೇ ಅಂತ ಕ್ವಶನ್ ಟ್ಯಾಗ್ ಆಗತಿ. ಆನ್ಸರ್ ಏನು ಬರತಿ ಕುಸುಮಾ ವಿಲ್ ಡ್ಯಾನ್ಸ್, ಅಂದರೆ ಆಕೆ ಡ್ಯಾನ್ಸ್ ಮಾಡ್ತಾಳು ಅನ್ನೋದಕ್ಕೆ ನಾವಿಲ್ಲಿ ಮಾಡುವುದಿಲ್ಲ ಅಂಥೇಳಿ ಕ್ವಶನ್ ಟ್ಯಾಗ್ನ ಮಾಡಬೇಕಾಗತಿ. ರಾಜಪ್ಪ ಸಿಂಗ್ಸ್ ಕ್ಲಾಸಿಕಲ್ ಸಾಂಗ್ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ವರ್ಬ್ ಯಾವುದಪ್ಪ ಅಂದರೆ ಸಿಂಗ್ಸ್ ಅಂತಕ್ಕಂಥದ್ದು ಇದು ಸಿಂಪಲ್ ಪ್ರೆಸೆಂಟ್ ಒಳಗೆ ಐತಿ. ಯಾಕಪ್ಪ ಅಂದ್ರೆ ಇಲ್ಲಿ ಎಸ್ ಆ್ಯಡ್ ಆಗೈತಿ, ಅದಕ್ಕೆ ನಾವಿಲ್ಲಿ ಕ್ವಶನ್ ಟ್ಯಾಗ್ ಮಾಡಬಹುದು. ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಐತಿ. ಕ್ವಶನ್ ಟ್ಯಾಗ್ ಮಾಡೋ ಮುಂದೆ ಇಲ್ಲಿ ವರ್ಬ್ ಜೋಡಿ ಎಸ್ ಬಂದಿರಪ್ಪ ನಾವೇನು ತಿಳ್ಕೊಬೇಕು, ಸೆಂಟೆನ್ಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಐತಿ ತಿಳ್ಕೊಬೇಕು. ಆದರೆ ಕ್ವಶನ್ ಮಾಡೋ ಮುಂದೆ ಎಸ್ ಬಂದಿದ್ರೆ ನಾವಿಲ್ಲಿ ಕ್ವಶನ್ ಟ್ಯಾಗ್ ಮಾಡೋ ಮುಂದೆ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ನಾವಿಲ್ಲಿ ಉಪಯೋಗಿಸಬೇಕು. ಯಾವಾಗ ಎಸ್ ಬಂದಾಗ ಅಷ್ಟ. ಎಸ್ ಯಾವಾಗ ಬರ್ತಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟಾಗ ಹಿ ಸಿ ಇಟ್ ಸಬ್ಜೆಕ್ಟ್ ಇದ್ದಾಗ ಇಲ್ಲಿ ವರ್ಬ್ ಜೋಡಿ ಎಸ್ ಆ್ಯಡ್ ಆಗಿರ್ತೈತಿ. ಅವಾಗ ಮಾತ್ರ ನಾವಿಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಇಲ್ಲಿ ಸಿಂಗ್ಸ್ ಒಳಗೆ ಎಸ್ ಐತಿ, ಅದರಿಂದ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸ್ ಐತಿ. ಕ್ವಶನ್ ಟ್ಯಾಗ್ ಮಾಡೋ ಮುಂದೆ ನಾವಿಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಮತ್ತು ಇದ್ರ ಜೋಡಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡೋದ್ರಿಂದ ನಾಟನ್ನು ಆ್ಯಡ್ ಮಾಡ್ಕೋಬೇಕು. ಇದ್ರ ಶಾರ್ಟ್ ಫಾರ್ಮ್ ಏನಾಗತ್ತಪ್ಪ ಅಂದ್ರೆ ಡಸಂಟ್ ಆಗತಿ. ಇದು ಶಾರ್ಟ್ ಫಾರ್ಮ್ ಡಸಂಟ್ ಆಯ್ತು ಅಂದ್ರೆ ಓಮಿಟ್ ಆಗಿ ಅದ್ರ ಬದಲು ಅಪಸ್ಟ್ರೋಫ್ ಬತ್ತು. ಆಮೇಲೆ ರಾಜಪ್ಪ ಏನು ಸೂಚಿಸ್ತೈತಪ್ಪ ಅಂದ್ರೆ ಮಸ್ಕುಲಿನ ಜೆಂಡರ, ಒಬ್ಬ ಪುರುಷ ವ್ಯಕ್ತಿಯನ್ನು ಸೂಚಿಸಿರೋದ್ರಿಂದ ಈ ನೌನದ ಬದಲಿಗೆ ನಾ ಇಲ್ಲಿ ಹಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡ್ತೀವಿ ನಾವು. ಓಕೆ ನೋಡಿ, ಡಸಂಟ್ ಹಿ ಅಂದರೆ ಅವನು ಹಾಡುತ್ತಿಲ್ಲ ಅಂದರೆ ಹಾಡುತ್ತಿಲ್ಲ ಕೇಳಿದಾಗ ನಾನು ಆನ್ಸರ್ ಬರ್ತೈತಿ ಅವನ ಸಿಂಗ್ಸ್, ಹಿ ಸಿಂಗ್ಸ್ ಆರ್ ರಾಜಪ್ಪ ಸಿಂಗ್ಸ್ ಕ್ಲಾಸಿಕಲ್ ಸಾಂಗ್, ಒಂದು ಶಾಸ್ತ್ರೀಯವಾದ ಹಾಡನ್ನು ಹಾಡ್ತಾನು ಅಂತೇಳಿ ಅರ್ಥ ಕೊಡ್ತೈತಿ. 7th one ಬೋರೇಗೌಡ ನೆವರ್ ಸ್ಮೋಕ್ಸ್. ಬೋರೇಗೌಡ ನೆವರ್ ಸ್ಮೋಕ್ಸ್. ನೆವರ್ ಮೀನ್ಸ್ ನಾಟ್ ಆಟ್ ಎನಿ ಟೈಮ್, ಯಾವುದೇ ಕಾಲದಲ್ಲಿ ಅಲ್ಲಂದಂಗೆ, ಅಂದ್ರೆ ಎಂದೆಂದಿಗೂ ನಾಟ್ ಅಂದಂಗೆ. ಓಕೆ, ಅದರಿಂದ ಬೋರೇಗೌಡ ನೆವರ್ ಸ್ಮೋಕ್ಸ್ ಮೀನ್ಸ್ ಬೋರೇಗೌಡ ಎಂದೂ ಸೇದುವುದಿಲ್ಲ, ಅಂದರೆ ಅದು ಸಿಗರೇಟ್ ಆಗಿರ್ಬೋದು, ಬೀಡಿ ಆಗಿರ್ಬೋದು, ಎಂದೂ ಅದನ್ನು ಅವ ಸೇದುವುದಿಲ್ಲ ಅಂತ ಅರ್ಥ ಕೊಡ್ತಿ. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸ್ ಐತಿ. ಯಾಕಪ್ಪ ಅಂದ್ರೆ ಇಲ್ಲಿ ವರ್ಬ್ ಜೋಡಿ ಎಸ್ ಬಂದೈತಿ, ಸ್ಮೋಕ್ಸ್ ಐತಿ, ಸೆಂಟೆನ್ಸ್ನ ನೆಗೆಟಿವ್ ಐತಿ. ನೆವರ್ ಮೀನ್ಸ್ ನಾಟ್, ಇಲ್ಲ ಅಂದಂಗೆ ಅವೆಂದು ಸೇದುವುದಿಲ್ಲ ಅಂದಂಗೆ. ಯಾಕಪ್ಪ ಅಲ್ಲಿ ಸೆಂಟೆನ್ಸ್ ನೆಗೆಟಿವ್ ಇರೋದ್ರಿಂದ ನಾವು ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಮಾಡ್ಕೋಬೇಕು, ಅಪೋಸಿಟ್ ಮಾಡಬೇಕು. ಆದ್ದರಿಂದ ಹೆಲ್ಪಿಂಗ್ ವರ್ಬಲ್ಲಿ ವರ್ಬ್ ಜೋಡಿ ಎಸ್ ಐತಿ, ಹೆಲ್ಪಿಂಗ್ ವರ್ಬ್ ನಾವಿಲ್ಲಿ ಡಸ್ ತೊಗೋಬೇಕು. ಡಸ್ ತೊಗೊಂಡ್ಮೇಲೆ ಇಲ್ಲಿ ಸೆಂಟೆನ್ಸ್ ನೆಗೆಟಿವ್ ಇದ್ರೆ ನಾವು ಇಲ್ಲಿ ನಾಟನ್ನು ತೊಗೊಳಂಗಿಲ್ಲ. ಯಾಕಂದ್ರೆ ನಾವು ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಮಾಡಬೇಕು. ಸೆಂಟೆನ್ಸ್ ನೆಗೆಟಿವ್ ಐತಿ, ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಮಾಡಬೇಕು. ಅವಾಗ ಏನು ಮಾಡೋದು, ಹೆಲ್ಪಿಂಗ್ ವರ್ಬ್ ಡಸ್ ತೊಗೊಂಡು ಆಮೇಲೆ ಇಲ್ಲಿ ಡೈರೆಕ್ಟ್ ಈ ಬೋರೇಗೌಡ ಅಂತಕ್ಕಂಥ ನೌನದ ಬದಲಿಗೆ ಹಿ ಅಂತಕ್ಕಂಥ ಪ್ರೊನೌನನ್ನು
ಯೂಸ್ ಮಾಡಿಬಿಡೋದು ಅಷ್ಟ. ಕ್ವಶನ ಸೆಂಟೆನ್ಸ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ, ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗ. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಸ್ ಯೂಸ್ ಮಾಡಿದ್ವು. ಆಮೇಲೆ ಬೋರೇಗೌಡ ಅಂತಕ್ಕಂಥ ನೌನದ ಬದಲಿಗೆ ಹಿ ಅಂತಕ್ಕಂಥ ಪ್ರೊನೌನನ್ನು ಯೂಸ್ ಮಾಡಿದೆವು. ಡಸ್ ಹಿ ಅಂದರೆ ಅವನು ಸೇತಾನೆ ಅಂದಂಗೆ. ಆದ್ರೆ ಆನ್ಸರ್ ಏನು ಬರ್ತೈತಿ? ಹಿ ನೆವರ್ ಸ್ಮೋಕ್ಸ್, ಎಂದು ಅವ ಸೇದುವುದಿಲ್ಲ ಅಂತ ಅರ್ಥ ಕೊಡ್ತಿ. ದಿಸ್ ಈಸ್ ಫಸ್ಟ್ ಪಾರ್ಟ್ ಆಫ್ ಕ್ವಶನ್ ಟ್ಯಾಗ್. ಇನ್ another video let me show you few more examples.